सिद्धिप्रदायकाय गुरु ब्रह्म गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಮಹಾಶಿವರಾತ್ರಿಯು ಆಧ್ಯಾತ್ಮಿಕವಾಗಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತವಾದ ಶುಭಕರವಾದ ದಿನ. ಈ ಪವಿತ್ರ ರಾತ್ರಿಯು ಶಿವನು ಭೂಮಿಯ ಮೇಲೆ ಸಂಚರಿಸ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿಯು ಮುಗಿದ ನಂತರ ಗ್ರಹಗತಿಗಳ ಸಂಯೋಜನೆಯಿಂದ ಈ 4 ರಾಶಿಯವರ ಗ್ರಹಗತಿಗಳೇ ಬದಲಾವಣೆ ಆಗುತ್ತದೆ. ಸೊ ಆ 4 ರಾಶಿಗಳು ಯಾವುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮಹಾಶಿವರಾತ್ರಿ ಮುಗಿದ ಬೆನ್ನಲ್ಲೇ ಈ 4 ರಾಶಿಯವರಿಗೆ ಅನಿರೀಕ್ಷಿತ ಪವಾಡಗಳು ನಡೆಯುತ್ತದೆ. ಶಿವನ ಕೃಪೆಯಿಂದ ಒಲೆಯಲ್ಲಿರುವ ಕೃಪೆ ಇರುವಂತಹ ಮೊದಲ ರಾಶಿ ಮೇಷರಾಶಿ. ಶಿವರಾತ್ರಿಯ ನಂತರ ಮೇಷರಾಶಿಯವರಿಗೆ ಆರ್ಥಿಕ ಸ್ಥಿತಿ ಸುಧಾರಣೆ ಆಗುತ್ತದೆ. ಬಹುದಿನದ ಅಂದರೆ ಬಾಕಿ ಉಳಿದಂತಹ ಹಣಗಳು ಏನಾದರೂ ಉಳಿದಿರುವಂಥದ್ದು ನಿಮ್ಮ ಕೈ ಸೇರುತ್ತದೆ. ವ್ಯಾಪಾರದಲ್ಲಿ ಹೊಸ ಹೂಡಿಕೆ ನಿಮಗೆ ಸಕಾಲವಾಗಿರುತ್ತದೆ. ಇನ್ನು 2ನೇ ರಾಶಿಯವರಾಗಿ ಕರ್ಕಾಟಕ ರಾಶಿ. ಶಿವನ ಪರಮ ಭಕ್ತರಾಗಿರುವಂತಹದ್ದು ಕರ್ಕಾಟಕ ರಾಶಿಯವರಿಗೆ ಮಾನಸಿಕ ಶಾಂತಿ ಸಿಗುತ್ತದೆ. ಹೊಸ ಕೆಲಸದ ಆಫರ್ ನಿಮಗೆ ಲಭಿಸುತ್ತದೆ. ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಲಭಿಸುತ್ತದೆ. ಇನ್ನು 3ನೇ ರಾಶಿಯಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ. ಶತ್ರುಗಳ ಕಾಟದಿಂದ ಮುಕ್ತಿಗೊಳ್ಳುತ್ತದೆ. ಇನ್ನು 4ನೇ ರಾಶಿಯವರಾಗಿ ಕುಂಭರಾಶಿ. ಕುಂಭರಾಶಿಯವರ ಮೇಲೆ ಶಿವನ ಕೃಪೆ ತುಂಬಾ ವಿಶೇಷವಾಗಿ ಇರುತ್ತದೆ. ಸ್ಥಗಿತಗೊಂಡಿರುವಂಥದ್ದು ಭೂಮಿ ಅಥವಾ ಲಾಭದಾಯಕ ಹೂಡಿಕೆಗಳು ಹಾಗೂ ಅಂಶಗಳು ವಾಪಸ್ ಬರಲಿದೆ. ಭಾಗ್ಯೋದಯ ಕಾಲ ನಿಮ್ಮದಾಗಿರುತ್ತದೆ. ಈ ಅದೃಷ್ಟದ ಫಲಗಳು ಇನ್ನಷ್ಟು ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಶಿವರಾತ್ರಿಯ ದಿನದಂದು ಜಲಾಭಿಷೇಕವನ್ನು ಮಾಡಿ ಹಾಗೂ ಬಡವರಿಗೆ ಅನ್ನದಾನ ಮಾಡಿ. ಈ 4 ರಾಶಿಯವರದು ನಿಮ್ಮದು ಇದ್ದರೂ ಇಲ್ಲದಿದ್ದರೂ ಓಂ ನಮಃ ಶಿವಾಯ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಮುಂದಿನ ವೀಡಿಯೋಸ್ಗಳಲ್ಲಿ ಸಿಗೋಣ. ನಮಸ್ಕಾರ.